ಆತ್ಮೀಯರೇ, ಭಾರತದ ಪರಂಪರೆ ಹೆಮ್ಮಿಗರ ಪರಂಪರೆ. ಇದು ಹೇಡಿಗರ ಪರಂಪರೆಯಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ಇವತ್ತಿನ ವಿಷಯ ಭಾರತದ್ದು ಹೆಮ್ಮೆಯ ಪರಂಪರೆ ಹೇಳುವಂಥದ್ದನ್ನು ಪ್ರಕಟಪಡಿಸುವ ಒಂದು ಪ್ರಭಾವಯುತ ಪ್ರಯತ್ನದ ಪ್ರತಿಫಲವಾಗಿ ಬರ್ತಾ ಇದೆ. ಹಾಗಾದರೆ ಯಾವ ಕಥೆಯನ್ನು, ಇತಿಹಾಸದ ಯಾವ ಸತ್ಯ ಸಂಗತಿಯನ್ನು ಇಂದು ನಾನು ನಿಮ್ಮೆದುರಿಗೆ ಇಡ್ತಾ ಇದ್ದೇನೆ? ನೀವೆಲ್ಲರೂ ನೀವು ಇತಿಹಾಸವನ್ನು ಓದುವ ಕಾಲಘಟ್ಟದಲ್ಲಿ ಓದಿರ್ತೀರಿ ಸಹಜವಾಗಿ. ಇದು ಅತ್ಯಂತ ಪ್ರಸಿದ್ಧವಾದಂತಹ ಕೆಂಪು ಕನ್ನಡಕದ ಇತಿಹಾಸಕಾರರ ಸುಳ್ಳು ಚರಿತ್ರೆಯ ಒಂದು ಪುಟ. ಯಾವುದು ಅಂತಂದರೆ, ಮೊಹಮ್ಮದ್ ಗಜ್ನಿ ಹೇಳುವಂಥ ಒಬ್ಬ ವಿದೇಶಿ ದಾಳಿಕೋರ ಭಾರತದ ಮೇಲೆ 17 ಬಾರಿ ದಂಡಯಾತ್ರೆಯನ್ನು ಮಾಡಿದ್ದ. ದಂಡಯಾತ್ರೆಯನ್ನು ಮಾಡಿ ಇಲ್ಲಿ ವಿಧ್ವಂಸಕ ಕೃತ್ಯವನ್ನು ನಡೆಸಿದ. ಅನೇಕ ಹಿಂದೂ ದೇವಾಲಯಗಳನ್ನು ನಾಶ ಮಾಡಿದ. ಎಷ್ಟೋ ಜನ ಹಿಂದೂಗಳ ಹತ್ಯೆಗೆ ಕಾರಣೀಕರ್ತನಾದ. ಭಾರತದ ಸಂಪತ್ತನ್ನು ಲೂಟಿ ಮಾಡಿದ. ಹೀಗೆ ಬರ್ತಾ ಹೋಗುತ್ತೆ. ಇದನ್ನೇ ನಾವೆಲ್ಲ ಓದಿದ್ದು. ಆದರೆ ಒಮ್ಮೆ ಯೋಚನೆ ಮಾಡಿದ್ದೀರಾ, ಭಾರತದಂತಹ ಶೌರ್ಯ ಪರಂಪರೆಯ ನಾಡಿನಲ್ಲಿ ಇಂಥ ಒಬ್ಬ ದಾಳಿಕೋರ 17 ಬಾರಿ ದಂಡಯಾತ್ರೆ ಮಾಡಿದಾಗ ಒಬ್ಬನು ಅವನನ್ನು ದಿಟ್ಟವಾಗಿ ಎದುರಿಸಿ ಸೋಲಿಸುವ ಪ್ರಯತ್ನವನ್ನು ಮಾಡಿರಲಿಕ್ಕಿಲ್ವೇ? ಇಂಥ ಒಂದು ಪ್ರಶ್ನೆ ಉದ್ಭವವೇ ಆಗಿಲ್ವೇ? ಸಹಜವಾಗಿ ಕೆಲವರಲ್ಲಿ ಆಗಿರುತ್ತೆ. ಆದರೆ ಯಾವ ಇತಿಹಾಸದ ಪುಟದಲ್ಲೂ ಕೂಡ ಈ ಒಂದು ಸಂಗತಿಯ ಪ್ರಸ್ತಾಪವೇ ಇಲ್ಲವಲ್ಲ. ನಿಜ, ಆಗಲೇ ಹೇಳಿದ ಹಾಗೆ ಪೂರ್ವಾಗ್ರಹ ಪೀಡಿತ ಕೆಂಪು ಕನ್ನಡಕಧಾರಿ ಇತಿಹಾಸಕಾರರು ಬರೆದ ಸುಳ್ಳು ಸಾಹಿತ್ಯ, ಸುಳ್ಳು ಚರಿತ್ರೆಯೇ ಬ್ರಹ್ಮ ಭಾಷ್ಯವೆಂಬ ಭ್ರಮಾಲೋಕದಲ್ಲಿ ಭಾರತ ಇರುವಾಗ ಈ ಸತ್ಯದ ಚರಿತ್ರೆಯ ದಿಟ್ಟ ಸಂಗತಿ ಹೇಗೆ, ಯಾವಾಗ ಮೂಡಲಿಕ್ಕೆ ಸಾಧ್ಯ? ಈ ಗಜ್ನಿ ಮೊಹಮ್ಮದನ ಸೋಲಿನ ಕಥೆಯನ್ನು ಇಂದು ನಾನು ನಿಮಗೆ ಹೇಳ್ತೇನೆ. ಇವನು ನಿರಂತರವಾಗಿ 17 ಬಾರಿ ದಂಡಯಾತ್ರೆಯನ್ನು ಮಾಡಿದಾಗ ಸಿಕ್ಕಿದ್ದು ಗೆಲುವೇ ಅಲ್ಲ, ಸಾಕಷ್ಟು ಸೋಲನ್ನು ಕಂಡಿದ್ದ. ಒಂದು ದೊಡ್ಡ ಸೋಲಿನ ಸಂಗತಿಯನ್ನು ಇಂದು ನಾನು ಹೇಳ್ತೇನೆ. ಗಜ್ನಿ ಮೊಹಮ್ಮದನ ಈ ಸೋಲು ಅಥವಾ ಈ ಮುಖಭಂಗಕ್ಕೆ ಕಾರಣೀಕರ್ತನಾಗಿದ್ದವನು ಪಂಜಾಬಿನ ಅರಸ ಆನಂದಪಾಲ, ರಾಜ ಆನಂದಪಾಲ. ಭಾರತದ ಮೇಲೆ ದಾಳಿ ಮಾಡಿದ ಈ ಗಜ್ನಿ ಮೊಹಮ್ಮದನ ಹೆಸರು ನಮ್ಮೆಲ್ಲರಿಗೂ ಇಷ್ಟು ಪದೇ ಪದೇ ಕೇಳ್ತಾ ಇದೆ. ಆದರೆ ಭಾರತದ ಈ ಪರಾಕ್ರಮಿ ರಾಜ, ಇದೇ ಗಜ್ನಿ ಮೊಹಮ್ಮದನನ್ನು ಸೋಲಿಸಿದ ರಾಜನ ಹೆಸರು ಒಮ್ಮೆಯೂ ಕೇಳಲಿಲ್ಲವಲ್ಲ. ಇದಲ್ಲವೇ ಚಾರಿತ್ರಿಕ ದುರಂತ? ನಿಜ, ಆನಂದಪಾಲ ಗಜ್ನಿ ಮೊಹಮ್ಮದನನ್ನು ಸಂಪೂರ್ಣವಾಗಿ ಸೋಲಿಸಿ ಕಳಿಸಿದ್ದ. ಅವನಿಗೆ ಸೋಲುಂಟಾಗಿತ್ತು. ಏನು ಸಾಕ್ಷಿ ಇದಕ್ಕೆ? ಸಾಕ್ಷಿಯ ಜೊತೆಗೆ ನಾನು ನಿಮ್ಮೆದುರಿಗಿದ್ದೇನೆ. ಈ ಸಂಗತಿಯನ್ನು ಮೊಟ್ಟ ಮೊದಲ ಬಾರಿಗೆ 1911ರಲ್ಲಿ ಆಂಧ್ರ ಮೂಲದ ಇತಿಹಾಸಕಾರರಾದಂತಹ ಕೋಮರ್ರಾಜು ಲಕ್ಷ್ಮಣ್ ರಾವ್ ಅವರು ಸಾಕ್ಷಿ ಸಹಿತವಾಗಿ ಉಲ್ಲೇಖ ಮಾಡ್ತಾರೆ ತಮ್ಮ ಮಹಮದೀಯ ಮಹಾಯುಗಮೂ ಹೇಳುವಂಥ ಒಂದು ತೆಲುಗು ಕೃತಿಯಲ್ಲಿ. ಅದರಲ್ಲಿ ಅವರು ದಾಖಲೆಯಾಗಿ ಇಟ್ಟದ್ದು ಅಲ್ಬೆರುನಿಯ ತಾರೀಖ್ ಉಲ್ ಹಿಂದ್ ಗ್ರಂಥದಿಂದ ಆಯ್ದ ಸಂಗತಿಗಳು. ಈಗ ನಾನು ಇವನ ಸೋಲಿನ ಕಥೆಯನ್ನು ಹೇಳಲಿಕ್ಕೆ ಕೊಡ್ತಾ ಇರುವಂಥ ದಾಖಲೆ ನಾನು ಅಥವಾ ಬೇರೆ ಯಾವುದೋ ಒಂದು ಬಲಪಂಥೀಯರು ಅನಿಸಿಕೊಂಡು ಕೆಲವರಿಂದ ಕರೆಸಿಕೊಳ್ಳುವಂತಹ ವ್ಯಕ್ತಿಗಳು ಅಥವಾ ಬೇರೆ ಯಾರೋ ಹೇಳಿದ ಸಂಗತಿ ಅಲ್ಲ. ಬದಲಾಗಿ ಸ್ವತಃ ಆ ಕಾಲದಲ್ಲೇ ಇದ್ದ ಒಬ್ಬ ಚರಿತ್ರೆಕಾರ ಉಲ್ಲೇಖ ಮಾಡಿದ ಸಂಗತಿಯನ್ನು ಹೇಳ್ತಾ ಇದ್ದೇನೆ. ಅವನೇ ಉಲ್ಲೇಖ ಮಾಡಿದ್ದು. ಅಲ್ಬೆರುನಿ ತಾರೀಖ್ ಉಲ್ ಹಿಂದ್ ಗ್ರಂಥದಲ್ಲಿ ಬರೀತಾನೆ, ಆನಂದಪಾಲ ಹೇಳುವಂಥ ರಾಜ ಸಂಪೂರ್ಣವಾಗಿ ಈ ಗಜ್ನಿ ಮೊಹಮ್ಮದನನ್ನು ಸೋಲಿಸಿ ಹಿಮ್ಮೆಟ್ಟಿಸಿದ್ದ ಹೇಳುವಂಥ ಒಂದು ಸಂಗತಿಯನ್ನು ಅವನೇ ಬರೆದಂಥ ಒಂದು ಪತ್ರವನ್ನು ಉಲ್ಲೇಖ ಮಾಡಿ ಅಲ್ಬೆರುನಿ ತನ್ನ ಗ್ರಂಥದಲ್ಲಿ ಈ ಸಂಗತಿಯನ್ನು ಬರೀತಾನೆ. ನೋಡಿ, ಇದು ಭಾರತದ ಹೆಮ್ಮೆಯ ಪರಂಪರೆಯ ಒಂದು ಪುಟ. ಈ ಥರ ಅನೇಕ ಪುಟಗಳು, ಹೆಮ್ಮೆಯ ಪರಂಪರೆಯ ಪುಟಗಳು ನಮ್ಮ ಎದುರಿಗಿದೆ. ಆದರೆ ದುರದೃಷ್ಟಕರ, ನಮಗೆ ಹೆಮ್ಮೆಯ ಸಂಗತಿಗಿಂತ ಈ ಸುಳ್ಳು ಇತಿಹಾಸದ ಹೇಡಿಗರ ಚರಿತ್ರೆಯೊಂದೇ, ಸುಳ್ಳಿನ ಹೇಡಿಗಳ ಚರಿತ್ರೆಯ ರೀತಿಯಲ್ಲಿ ಸೃಷ್ಟಿ ಮಾಡಿದಾರಲ್ಲ, ಅದೇ ನಮ್ಮ ಪಠ್ಯದಲ್ಲಿ ಬಂದ್ಬಿಟ್ಟಿದೆ.
ಅದು ಸತ್ಯದ ಚರಿತ್ರೆ ಅಲ್ಲ ಆತ್ಮೀಯರೇ. ಸತ್ಯದ ಚರಿತ್ರೆ ನಮ್ಮ ಮನದ ಒಳಗೆ ಒಂದು ಅಭಿಮಾನದ ಸಂಕೇತವನ್ನು ಉದ್ಭವಿಸ್ತದೆಯೇ ಹೊರತು ಹೇಡಿ ರಾಷ್ಟ್ರ ಇದಲ್ಲ ಹೇಳುವಂಥ ಸಂಗತಿಯನ್ನು ನಾವು ಅರ್ಥ ಮಾಡ್ಕೋಬೇಕು. ಹೀಗಾಗಿ ಗಜನಿ ಮೊಹಮ್ಮದನ ಸೋಲಿನ ಕಥೆ ನಿಮ್ಮ ಕಿವಿಯಲ್ಲಿ ರಿಂಗಣಿಸ್ತಾ ಇರಲಿ ಹೇಳುವಂಥ ಆಶಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರಾಜಮಾರ್ಗದ ದಿಟ್ಟ ಕಥನದೊಂದಿಗೆ ಭೇಟಿಯಾಗ್ತೇನೆ. ನಮಸ್ಕಾರ.